ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಬಾಲಯತಿಗಳು ಆತ್ಮದ ಬಗ್ಗೆ ವಿಚಾರವನ್ನು ಜನರಿಗೆ ತಿಳಿಸ್ತಾ ಹೋಗ್ತಾರೆ. ಶಿಷ್ಯರು ಎಲ್ಲರೂ ಏಕಚಿತ್ತತೆಯಿಂದ ಕೇಳ್ತಾ ಕೂತಿರ್ತಾರೆ. ಆತ್ಮ ಅನ್ನೋದು ಬೇರೆ, ಇಂದ್ರಿಯಗಳು ಅನ್ನೋದು ಬೇರೆ ಅಂಥೇಳಿ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದುವರಿಸೋಣ. ಮನಸ್ಸು ಕೂಡ ಆತ್ಮ ಆಗೋಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಅದು ಕೂಡ ಒಂದು ಸಾಧನ ಅಥವಾ ಉಪಕರಣ. ಸದಾ ಚಂಚಲವಾಗಿರ್ತಕ್ಕಂತಹ ಮನಸ್ಸು ತನ್ನ ನಿದ್ದೆಯಲ್ಲಿ ಮಾತ್ರ ಸ್ವಚ್ಛವಾಗಿರುತ್ತೆ. ಆದ್ರಿಂದಲೇ ಆತ್ಮ ಅನ್ನೋ ವಸ್ತು ಮನಸ್ಸಿಗಿಂತ ಬೇರೆಯೇ ಆಗಿರಬೇಕು ಅಂತ ಕಾಣುತ್ತೆ. ಬುದ್ಧಿನೂ ಅಷ್ಟೇ, ಅದು ಕೂಡ ಒಂದು ಸಾಧನ ಅಥವಾ ಒಂದು ಉಪಕರಣ. ಅದು ಕೂಡ ತನ್ನ ನಿದ್ರೆಯಲ್ಲಿ ಶಾಂತವಾಗಿರುತ್ತೆ. ಚಿತ್ತ ಅನ್ನೋದು ಕೂಡ ಅಷ್ಟೇ, ಅದು ಆತ್ಮ ಅಲ್ಲ. ಅದು ಪೂರ್ವ ವಾಸನೆಗಳ ಅನುಭವಗಳ ಒಂದು ಕೋಶ. ಅದು ನನ್ನ ಮನಸ್ಸು, ನನ್ನ ಬುದ್ಧಿ ಅಂತ ಹೇಳ್ಕೊಳ್ಳೋ ಅಹಂಕಾರ ಕೂಡ ಆತ್ಮ ಆಗಿರೋಕ್ಕೆ ಸಾಧ್ಯ ಇಲ್ಲ. ಇದು ಮತ್ತೊಂದು ವಸ್ತುವಿನ ಪ್ರಭಾವದಿಂದ ಪ್ರಕಾಶಿಸೋದಕ್ಕೆ ಸಾಧ್ಯವಾಗಿರುವಂಥದ್ದು. ಹೀಗೆ ನಾನು ನಾನು ಅಂತ ಸದಾ ಸ್ಪಂದಿಸ್ತಾ ಇರುವಂತಹ ಆತ್ಮವಸ್ತುಗೆ ಅಹಂಕಾರನೂ ಕೂಡ ಒಂದು ಉಪಕರಣವಾಗಿದೆ. ಸುಷುಪ್ತಿಯಲ್ಲಿ ಈ ಅಹಂಕಾರ ಅನ್ನೋದು ಆತ್ಮನಲ್ಲಿ ಲಯವಾಗಿಬಿಟ್ಟಿರುತ್ತೆ. ಅಜ್ಞಾನದಿಂದ ಆವೃತವಾದ ಶುದ್ಧ ಚೈತನ್ಯ ವಸ್ತು ಮಾತ್ರ ಇರುತ್ತೆ ಅಲ್ಲಿ. ಹಾಗಾದರೆ ಪ್ರಾಣವನ್ನ ಆತ್ಮ ಅಂತ ಭಾವಿಸಬಹುದಾ? ತನ್ನ ನಿದ್ದೆಯಲ್ಲಿ ದೇಹ ಮರದ ಕೊರಡಿನ ಹಾಗೆ ಬಿದ್ದಿರುತ್ತೆ. ಇಂದ್ರಿಯಗಳೆಲ್ಲವೂ ನಿಶ್ಚೇಷ್ಟಿತವಾಗಿರುತ್ತವೆ. ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಶಾಂತವಾಗಿರುತ್ತೆ. ಆದರೆ ಪ್ರಾಣ ಮಾತ್ರ ಜಾಗೃತವಾಗೇ ಇರುತ್ತೆ. ಆದ್ರಿಂದ ಈ ಪ್ರಾಣ ಅನ್ನೋದೇ ಆತ್ಮವಸ್ತು ಆಗಿರಬಹುದಾ ಅಂದ್ಕೊಳ್ಳೋಕ್ಕೆ ಹಾಗಾಗಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ನನ್ನ ಪ್ರಾಣ ಅಂತ ಅದನ್ನು ಸಂಬೋಧಿಸ್ತೀವಿ. ಯೋಗಿಗಳು ಪ್ರಾಣವನ್ನು ಸ್ತಬ್ಧಗೊಳಿಸಬಲ್ಲರು. ಆದ್ರಿಂದಲೇ ಅದು ನನಗಿಂತ ಬೇರೆಯಾದ ಯಾವುದೋ ವಸ್ತು ಇರಬಹುದಲ್ವಾ? ಆದ್ರಿಂದಲೇ ಈ ನಾನು ಅನ್ನೋದು ಯಾರು? ಈ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಾಣ ಇವಕ್ಕೆಲ್ಲ ಅಧಿಷ್ಠಾತ್ರವಾಗಿ ಇವುಗಳನ್ನೆಲ್ಲ ಆಳುವಂತಹ ಒಂದು ವಸ್ತು ಇದೆ ನಮ್ಮ ಶರೀರದಲ್ಲಿ. ಅದೇನೆ ಅವಿನಾಶಿಯಾದಂತಹ ಆತ್ಮವಸ್ತು. ಇನ್ನು ತತ್ವಮಸಿ ಅನ್ನೋ ಮಹಾಕಾವ್ಯದಲ್ಲಿ ತ್ವಂ ಅಂತ ಹೇಳಲ್ಪಟ್ಟಿರೋದು ಆ ಆತ್ಮವಸ್ತುವನ್ನು ಕುರಿತಿದ್ದೇ ಆಗಿದೆ. ಜೀವನದಲ್ಲಿ ಇರೋ ಆತ್ಮನೇ ಈ ತ್ವಂ ಅನ್ನೋ ಪದಾರ್ಥವಾಗಿದೆ. ತತ್ ಅನ್ನೋದು ಈ ಜಗತ್ ಸೃಷ್ಟಿಗೆ ಕಾರಣವಾದಂತಹ ಬ್ರಹ್ಮವಸ್ತು ಆಗಿದೆ. ಅಂದರೆ ಜೀವಿಯಲ್ಲಿ ಇರೋ ಆತ್ಮ, ಈ ಜಗತ್ ಕಾರಣವಾದ ಬ್ರಹ್ಮ ಎರಡು ಒಂದೇ ಆಗಿದೆ. ತತ್ವಂ ಅಸಿ ಅನ್ನೋ ಮಹಾವಾಕ್ಯ ಅದನ್ನೇ ನಿರ್ದೇಶಿಸ್ತಾ ಇರೋದು. ಅಂದರೆ ಶ್ವೇತಕೇತುವಿನ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ ಇವೆಲ್ಲಕ್ಕೂ ಅತೀತವಾದಂತಹ ಆತ್ಮವಸ್ತು ಮತ್ತು ಬ್ರಹ್ಮವಸ್ತು ಒಂದೇ ಅಂತ ಉದ್ದಾಲಕರು ಉಪದೇಶ ಕೊಡ್ತಾರೆ. ಜನನ ಮರಣಗಳ ಬಂಧನದಲ್ಲಿ ಸಿಲುಕಿದ್ದಂತಹ ಅಜ್ಞಾನಿಯಾದ ದಡ್ಡನು ಕೂಡ ಸರ್ವವ್ಯಾಪಿಯೂ ಜ್ಞಾನರೂಪಿಯೂ ಆದ ಪರಬ್ರಹ್ಮ ವಸ್ತುವು ಒಂದೇ ಅಂದರೆ ಹೇಗಾಗಕ್ಕೆ ಸಾಧ್ಯ? ಇಲ್ಲಿ ಹೇಳಿರೋದು ನಾಮರೂಪಗಳಿರ್ತಕ್ಕಂತಹ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣವನ್ನು ಕುರಿತದ್ದು ಅಲ್ಲ. ಇವೆಲ್ಲಕ್ಕೂ ಅತೀತವಾದಂತಹ, ಇವಕ್ಕೆ ಅಧಿಷ್ಠಾತ್ರವೂ ಆಗಿರ್ತಕ್ಕಂತಹ ಆತ್ಮವನ್ನು ಕುರಿತು ಹೇಳ್ತಾ ಇರೋದು ಅಂತ ತಿಳ್ಕೋಬೇಕು. ಇಲ್ಲಿ ತ್ವಂ ಅನ್ನೋ ಪದಾರ್ಥ ಶರೀರನೂ ಅಲ್ಲ, ಇಂದ್ರಿಯನೂ ಅಲ್ಲ, ಮನಸ್ಸು ಅಲ್ಲ, ಹಾಗೆ ಬುದ್ಧಿನೂ ಅಲ್ಲ, ಪ್ರಾಣನೂ ಅಲ್ಲ. ಇವೆಲ್ಲಕ್ಕೂ ಒಡೆಯನಾಗಿರೋ ವಸ್ತುವೇ ಈ ಆತ್ಮ ಅನ್ನೋದು. ತತ್ ಪದಾರ್ಥ ಬ್ರಹ್ಮವಸ್ತುವು ತತ್ ತ್ವಂ ಅಸಿ ಅಂದರೆ ಅದೇ ನೀನಾಗಿದೆಯಾ ಅನ್ನೋ ಈ ಉಪದೇಶವನ್ನು ಸತತವಾದ ಸಾಧನೆಯಿಂದ ಅನುಭವಕ್ಕೆ ತಂದ್ಕೋಬೇಕು. ಈ ದೇಹನೇ ನಾನು, ಇಂದ್ರಿಯ, ಮನಸ್ಸು, ಪ್ರಾಣಿಗಳ ಸಂಘಾತವೇ ನಾನು ಅನ್ನೋ ತಪ್ಪು ತಿಳಿವಳಿಕೆಯನ್ನು ತ್ಯಜಿಸಬೇಕು. ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆದ ಗುರುವನ್ನು ಆಶ್ರಯಿಸಿ ಆತ ತೋರಿರೋ ಮಾರ್ಗದಲ್ಲಿ ಸಾಧನೆ ನಡೆಸಿದ್ರೆ ಆಗ ನಾನು ಈ ದೇಹ ಅಲ್ಲ, ನಾನು ಈ ಇಂದ್ರಿಯನೂ ಅಲ್ಲ, ನಾನು ಮನಸ್ಸೂ ಅಲ್ಲ, ಬುದ್ಧಿನೂ ಅಲ್ಲ, ಹಾಗೆ ಪ್ರಾಣನೂ ಅಲ್ಲ, ಚಿದಾನಂದ ರೂಪವಾದ ಬ್ರಹ್ಮನೇ ನಾನು ಅನ್ನೋದು ನಮಗೆ ಅನುಭವಗಮ್ಯವಾಗುತ್ತೆ. ತತ್ ತ್ವಂ ಅಸಿ ಅನ್ನೋ ಮಹಾವಾಕ್ಯವನ್ನು ಸಾಧನೆಯಿಂದ ಅನುಭವಕ್ಕೆ ತಂದ್ಕೊಂಡಾಗ ಅಹಂ ಬ್ರಹ್ಮಾಸ್ಮಿ, ಸರ್ವೋಹಂ ಶಿವೋಹಂ ಅನ್ನೋದು ಅನುಭವಕ್ಕೆ ಬರುತ್ತೆ. ಅವನು ಸಾಕ್ಷಾತ್ ಸದ್ವಸ್ತುವೇ ಆಗಿಬಿಡ್ತಾನೆ ಅಂತ ಭಗವತ್ಪಾದರು ಸರಳವಾಗಿ ವಿವರಣೆಯನ್ನು ನೀಡ್ತಾರೆ. ಆಚಾರ್ಯರ
ಈ ಉಪದೇಶವನ್ನು ಕೇಳಿದ ಶ್ರೋತೃಗಳೆಲ್ಲರೂ ಸಮಾಧಾನ ಚಿತ್ತರಾಗಿ ಶಾಂತರಾಗಿ ಎಷ್ಟೋ ಕಾಲ ಸಮಾಧಿ ಸ್ಥಿತಿಯಲ್ಲೇ ಮುಳುಗಿಬಿಟ್ಟಿರ್ತಾರೆ. ಪ್ರವಚನ ಮುಗಿತಿದ್ದ ಹಾಗೆ ಆಚಾರ್ಯರು ಕೂಡ ಸಮಾಧಿ ಸ್ಥಿತಿಯನ್ನ ತಲುಪಿಬಿಟ್ಟಿರ್ತಾರೆ. ಇನ್ನು ಈ ಉಪನಿಷತ್ ಭಾಷ್ಯಗಳ ರಚನೆ ಎಲ್ಲ ಮುಗಿತಾ ಬಂದಿರುತ್ತೆ. ಮುಂದೆ ಗೀತಾ ಭಾಷ್ಯ ರಚನೆಯನ್ನ ಕೈಗೆತ್ಕೋಬೇಕು. ಅದೇ ಸಮಯಕ್ಕೆ ಸರಿಯಾಗಿ ಒಂದು ವಿಶೇಷವಾದ ಘಟನೆ ಸಂಭವಿಸುತ್ತೆ. ಆಚಾರ್ಯರ ಭಾಷ್ಯ ರಚನಾ ಕಮ್ಮಟವನ್ನ ಪ್ರತಿದಿನವೂ ಬ್ರಹ್ಮಗುಪ್ತ ಬಂದು ನೋಡ್ತಾ ಇದ್ದ. ದೊರೆ ಜೊತೆಗೆ ಆತನ ಒಬ್ಬಿಬ್ಬರು ಮೈಗಾಲಿನವರು ಕೂಡ ಆಚಾರ್ಯರ ದರ್ಶನಕ್ಕೆ ಅಂತ ಬರ್ತಾ ಇದ್ರು. ಬ್ರಹ್ಮಗುಪ್ತನಿಗೆ ದಿನದಿನಕ್ಕೂ ಕುತೂಹಲ ಹೆಚ್ಚಾಗ್ತಾ ಬಂದು ಪ್ರವಚನ ಕಾಲದಲ್ಲಿ ಪೂರ್ಣವಾಗಿ ಆತ ಅಲ್ಲೇ ಕೂತಿರ್ತಿದ್ದರಿಂದ ಆಚಾರ್ಯವಾಣಿಯನ್ನ ತುಂಬಾ ಆಸಕ್ತಿಯಿಂದಲೂ ಕೇಳ್ತಾ ಇದ್ದ. ಈತ ಕ್ಷತ್ರಿಯ, ಅಲ್ಪ ಸ್ವಲ್ಪ ವೇದಶಾಸ್ತ್ರಗಳ ಪರಿಚಯವನ್ನು ಹೊಂದಿದ್ದ. ಸಹಜವಾಗೇನೆ ಈ ವೇದಾಂತ ಶ್ರವಣದಲ್ಲಿ ಆತನಿಗೆ ಶ್ರದ್ಧೆ ಆಸಕ್ತಿಗಳು ಇದ್ವು. ಈತನ ಮೈಗಾವಲಿನವರಲ್ಲಿ ಒಬ್ಬ ದುರ್ಗಾ ಪ್ರಸಾದ ಅಂತ. ಆತ ರೈತ ಕುಟುಂಬಕ್ಕೆ ಸೇರಿದವನು. ಅವನಿಗೆ ಉಳಿದ ತ್ರಿವರ್ಣದವರ ಹಾಗೆ ಕ್ರಮ ವಿದ್ಯಾಭ್ಯಾಸ ಏನೂ ಆಗಿರೋದಿಲ್ಲ. ಆದರೆ ತುಂಬ ಸಣ್ಣ ವಯಸ್ಸಿನ ಈ ಮಹಾಗುರುವಿನಲ್ಲಿ ಆತನಿಗೆ ಅತೀವ ಭಕ್ತಿ ಶ್ರದ್ಧೆ. ಆಚಾರ್ಯರ ದಿವ್ಯವಾಣಿಯನ್ನು ಆಲೈಸ್ತಾ ಆತ ಮೈಮರ್ತು ಕೂತ್ ಬಿಡ್ತಾ ಇದ್ದ. ದುರ್ಗಾ ಪ್ರಸಾದ ಹೀಗೆ ಏಕಾಗ್ರತೆಯಿಂದ ಅದನ್ನು ಆಲಿಸ್ತಾ ಕೂತಿರೋದನ್ನ ಒಮ್ಮೆ ಬ್ರಹ್ಮಗುಪ್ತ ನೋಡ್ತಾನೆ. ಆತನಿಗೆ ಅಚ್ಚರಿಯಾಗತ್ತೆ. ಒಂದು ದಿನ ದೊರೆ ತನ್ನ ಸೇವಕನನ್ನ ಕರ್ಕೊಂಡು ಗುರುವಿನ ಆಶ್ರಮಕ್ಕೆ ಬರ್ತಾನೆ. ಆ ದಿನದ ಗ್ರಂಥ ರಚನೆ, ಉಪನಿಷತ್ ಭಾಷ್ಯ ಪ್ರವಚನ ಒಂದೊಂದಾಗಿ ಮುಗಿದು ಬಂದವರೆಲ್ಲ ಒಬ್ಬೊಬ್ಬರಾಗಿ ಹೇಳ್ತಾ ಇರ್ತಾರೆ. ಶಿಷ್ಯರು ಗ್ರಂಥಗಳನ್ನೆಲ್ಲ ತೆಗೆದಿಡ್ತಾ ಇರ್ತಾರೆ. ಬ್ರಹ್ಮಗುಪ್ತನು ಎದ್ದು ಗುರುದೇವರಿಗೆ ನಮಸ್ಕಾರ ಮಾಡ್ತಾನೆ. ಆದರೆ ದುರ್ಗಾ ಪ್ರಸಾದ ಮಾತ್ರ ಕಣ್ಣು ಮುಚ್ಚಿ ಕೂತವನು ಎಷ್ಟು ಕಾಲವಾದರೂ ಹೇಳೋದೇ ಇಲ್ಲ. ಆಚಾರ್ಯರು ಪೀಠದಿಂದ ಎದ್ದು ಸಾಯಂ ಸ್ನಾನ ಅನುಷ್ಠಾನಕ್ಕೆ ಹೊರಡಕ್ಕೆ ಅನ್ವಾಗ್ತಿರ್ತಾರೆ. ಬ್ರಹ್ಮಗುಪ್ತನಿಗೆ ಆಶ್ಚರ್ಯ ಆಗುತ್ತೆ. ಆತ ನಿಧಾನವಾಗಿ ದುರ್ಗಾ ಪ್ರಸಾದನನ್ನ ತಟ್ಟಿ, ದುರ್ಗಾ, ಪ್ರವಚನ ಮುಗೀತು, ಇನ್ನು ಹೇಳಪ್ಪ ಹೋಗೋಣ ಅಂತ ಹೇಳ್ತಾನೆ. ದುರ್ಗಾ ಪ್ರಸಾದನಿಗೆ ಎಚ್ಚರಿಕೆ ಆಗತ್ತೆ. ಅವನು ತಟಕ್ಕನೆ ಎದ್ದು ಪ್ರಸನ್ನರಾಗಿ ತನ್ನನ್ನೇ ನೋಡ್ತಿದ್ದ ಆಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ಬ್ರಹ್ಮಗುಪ್ತನಿಗೆ ತಲೆಬಾಗಿ ನಿಂತ್ಕೋತಾನೆ. ಆಚಾರ್ಯರು ದುರ್ಗಾ ಪ್ರಸಾದನನ್ನ ಮತ್ತೊಮ್ಮೆ ಪ್ರಸನ್ನರಾಗಿ ನೋಡ್ತಾರೆ. ಆತನ ತಲೆ ಮೇಲೆ ತನ್ನ ಕರಕಮಲವನ್ನ ಇಟ್ಟು ಹರಿಸ್ತಾರೆ. ಬ್ರಹ್ಮಗುಪ್ತ ಆಶ್ರಮದಿಂದ ಹೊರಗಡೆ ಬರ್ತಾನೆ. ತನ್ನ ಕುದುರೆಯನ್ನು ಹತ್ತಾ, ದುರ್ಗಾ ಪ್ರಸಾದ, ಈ ದಿನ ಬಾಲಗುರುವಿನ ಪ್ರವಚನ ಚೆನ್ನಾಗಿತ್ತ ಅಂತ ಕೇಳಿದಾಗ ಕುದುರೆ ಜೇನನ್ನ ಹಿಡಿದು ನಿಂತಿದ್ದ ಪ್ರಸಾದ ಹೇಳ್ತಾನೆ, ಪ್ರಭು, ನನಗೆ ಆ ಪ್ರವಚನ ಏನೂ ಅರ್ಥವೇ ಆಗಲಿಲ್ಲ ಅಂತ. ರಾಜನಿಗೆ ಆಶ್ಚರ್ಯ ಆಗತ್ತೆ. ಮತ್ತೊಮ್ಮೆ ದುರ್ಗಾ ಪ್ರಸಾದನನ್ನ ಪ್ರಶ್ನಿಸ್ತಾನೆ. ಮತ್ತೆ ಪ್ರತಿದಿನವೂ ತಪ್ಪದೆ ನೀನು ನನ್ನ ಬೆಂಗಾವಿನ ನೆಪದಲ್ಲಿ ಬರ್ತೀಯ, ಪ್ರವಚನವನ್ನ ಕೇಳ್ತಾ ಕಣ್ಮುಚ್ಚಿ ಕೂತಿರ್ತೀಯಲ್ಲವಾ ಅಂದಾಗ ದುರ್ಗಾ ಪ್ರಸಾದ್ ಹೇಳ್ತಾನೆ, ಪ್ರಭು, ನಾನು ತಮ್ಮ ಹಾಗೆ ವಿದ್ಯಾವಂತ ಅಲ್ಲ, ನನಗೆ ಶಾಸ್ತ್ರ ಏನೂ ಗೊತ್ತಿಲ್ಲ, ಬಾಲಗುರುವಿನ ಬೋಧನೆ ಅರ್ಥ ಆಗೋದು ಇಲ್ಲ. ಆದರೆ ಈ ಆಶ್ರಮಕ್ಕೆ ಬರುತ್ತಲೇ ನನ್ನ ಮನಸ್ಸು ಬಾಲಗುರುವನ್ನ ನೋಡ್ಲಿಕ್ಕೆ ಚಡಪಡಿಸುತ್ತೆ. ಇವರ ದರ್ಶನ ಆಗ್ತಾ ಇದ್ದ ಹಾಗೆ ಅದರ ತಳಮಳ ತಗ್ಗುತ್ತೆ. ಗುರುದೇವರ ಮಧುರ ವಾಣಿಯನ್ನು ಆಲೈಸ್ತಾ ಇದ್ದ ಹಾಗೆ ಅಮ್ಮನ ಜೋಗುಳವನ್ನ ಕೇಳಿ ನಿದ್ದೆ ಮಾಡೋ ಮಗುವಿನ ಹಾಗೆ ನನ್ನ ಮನಸ್ಸು ಸಮಾಧಾನವಾಗಿ ಸ್ಥಿರವಾಗಿ ಬಿಡುತ್ತೆ. ಆಗ ನನಗೆ ಶಾಂತಿ ಸೌಖ್ಯದ ಅನುಭವ ಆಗತ್ತೆ. ನಾನು ಮೈಮರ್ತು ಬಿಡ್ತೀನಿ. ಈ ದಿನ ನೀವು ನನ್ನನ್ನು ಎಬ್ಬಿಸದೇ ಇದ್ದಿದ್ರೆ ನಾನು ಇನ್ನೂ ಹಾಗೆ ಎಷ್ಟು ಕಾಲ ಕೂತಿರ್ತಿದ್ನೋ ಗೊತ್ತೇ ಇಲ್ಲ ಅಂತ ನಿಧಾನವಾಗಿ ಹೇಳ್ತಾನೆ. ಬ್ರಹ್ಮಗುಪ್ತನಿಗೆ ಅವನ ಮಾತನ್ನು ಕೇಳಿ ಆಶ್ಚರ್ಯ ಆಗತ್ತೆ. ಆತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಈ ದುರ್ಗಾ ಪ್ರಸಾದ ನಮ್ಮ ಹಾಗಲ್ಲ, ತುಂಬ ಪುಣ್ಯ ಪುರುಷ, ಶ್ರೇಷ್ಠ ಜೀವಿ ಅಂತ. ಮಾರನೇ ದಿನ ಪ್ರವಚನ ಆರಂಭ ಆಗೋಕ್ಕೆ ಮುಂಚೆನೆ ಬ್ರಹ್ಮಗುಪ್ತ ಬರ್ತಾನೆ. ಆಚಾರ್ಯರ ದರ್ಶನವನ್ನು ಮಾಡ್ತಾನೆ. ಶಿಷ್ಯರು ಒಬ್ಬೊಬ್ಬರಾಗಿ ಬರ್ತಾ ಇರ್ತಾರೆ. ಸದಾಶಿವ ಮತ್ತು ಪರಮೇಶ್ವರರು ತಾಡಪತ್ರಗಳ ಕಟ್ಟನ್ನು ತಂದು ಮಣೆ ಮೇಲೆ ಜೋಡಿಸಿಡ್ತಾ ಇರ್ತಾರೆ. ರಾಮಶರ್ಮ, ಲಕ್ಷ್ಮಣ ಮಿಶ್ರ ಇವರು ಕಂಠಗಳನ್ನು ಅಣಿ ಮಾಡ್ತಾ ಇರ್ತಾರೆ. ಸನಂದನರು ಹಿಂದಿನ ದಿನ ಬರ್ಕೊಂಡದನ್ನ ಪುನರಾವಲೋಕನ ಮಾಡ್ತಾ ಇರ್ತಾರೆ. ಇನ್ನು ಉಳಿದ ಶಿಷ್ಯರು, ಶ್ರೋತೃಗಳು ಒಬ್ಬೊಬ್ಬರಾಗಿ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕೂತ್ಕೋತಾ ಇರ್ತಾರೆ. ಬ್ರಹ್ಮಗುಪ್ತ ಗುರುಗಳಿಗೆ ಪಾದಾಭಿವಂದನ ಮಾಡ್ತಾನೆ. ಆಚಾರ್ಯರ ಆದೇಶದ ಹಾಗೆ ಅವರ ಸಮೀಪದಲ್ಲಿ ಕೂತ್ಕೋತಾನೆ. ಹಿಂದಿನ ದಿನದ ತನ್ನ ಅನುಭವವನ್ನು ಭಿನ್ನವಿಸ್ತಾ ಬ್ರಹ್ಮಗುಪ್ತ ಗುರುಗಳಿಗೆ ಹೇಳ್ತಾನೆ, ಆಚಾರ್ಯ ದೇವ, ದುರ್ಗಾ ಪ್ರಸಾದರಂತಹ ಪುಣ್ಯವಂತರು ತುಂಬ ವಿರಳ.
ಆತನಿಗೆ ತಾವು ಉಪದೇಶಿಸಿದ ವೇದಾಂತ ತತ್ವ ಏನೂ ಅರ್ಥ ಆಗಿಲ್ಲ. ಆದ್ರಿಂದ ತನಗೇನು ತಿಳಿತಿಲ್ವಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ಕೂಡ ಆತನಿಗಿಲ್ಲ. ಆದ್ರೆ ಆತನಿಗೆ ತಮ್ಮ ದಿವ್ಯ ದರ್ಶನವೇ ಏಕಾಗ್ರತೆಯನ್ನ, ಶಾಂತಿ ಸಮಾಧಾನವನ್ನು ತಂದು ಕೊಟ್ಟಿದೆಯಂತೆ. ಇನ್ನು ಇದಕ್ಕಿಂತ ಆಗ್ಬೇಕಾಗಿದ್ದಾದ್ರೂ ಏನು ಅಂತ ಹೇಳ್ತಾನೆ. ಆಗ ಆಚಾರ್ಯರು ಹೇಳ್ತಾರೆ, ನಾನು ಸಹ ಆತನನ್ನ ಬಹಳ ದಿನದಿಂದ ಗಮನಿಸ್ತಾ ಇದ್ದೀನಿ. ಆತ ಪಕ್ವವಾದ ಫಲ ಇದ್ದ ಹಾಗೆ, ಅದು ತಾನಾಗೆ ತೊಟ್ಟು ಕಳಚಿಕೊಂಡು ಬೀಳುತ್ತೆ. ದುರ್ಗಾ ಪ್ರಸಾದ ತುಂಬ ಉನ್ನತ ಸ್ತರದಲ್ಲಿ ಇರುವಂತಹ ಒಬ್ಬ ಪುಣ್ಯವಂತ. ಹಿಂದಿನ ಜನ್ಮದಲ್ಲಿ ಬಹಳವಾದ ಆಧ್ಯಾತ್ಮಿಕ ಸಾಧನೆ ಮಾಡಿದ್ದಲ್ಲದೆ ಇಂತಹ ದಿವ್ಯಸ್ಥಿತಿ ಎಲ್ಲರಿಗೂ ದೊರಕೋಲ್ಲ ಅಂತ ಹೇಳ್ತಾರೆ. ಆಗ ಬ್ರಹ್ಮಗುಪ್ತ ಹೇಳ್ತಾನೆ, ಗುರುಗಳೇ, ದುರ್ಗಾ ಪ್ರಸಾದ್ ಅನ್ನೋದು ತುಂಬ ವಿಶಿಷ್ಟವಾದ ಸ್ಥಿತಿ. ಆದರೆ ಬಹಳ ಜನ ವೇದಾಂತ ಶ್ರವಣ ಮನನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಸಕ್ತಿ ಇರೋರು ಶ್ರದ್ಧೆ ಇರೋರು ಎಲ್ಲರೂ ಇದ್ದಾರೆ. ಆದರೆ ಅವ್ರು ಯಾರು ಉಪವೀತರಲ್ಲ. ಉಪನೀತರಾಗೋಕ್ಕೆ ಅವರ ಹುಟ್ಟು, ಉದ್ಯೋಗ, ವ್ಯವಹಾರಗಳು ಅವರಿಗೆ ಅಡ್ಡಿಯಾಗಿವೆ. ಅವರು ತಮ್ಮ ಪರಂಪರೆಯಿಂದ ಬಂದಂತಹ ಕಸುಬುಗಳನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಲೌಕಿಕವಾದ ನೆಲೆ, ಆಹಾರ ಪದಾರ್ಥಗಳು, ವಸ್ತುಗಳು ಇತ್ಯಾದಿಗಳನ್ನು ಎಲ್ಲರೂ ಸರಿಸಮವಾಗಿ ಅನುಭವಿಸಬಹುದು. ಆದರೆ ಪಾರಮಾರ್ಥಿಕ ಸಾಧನೆಗೆ ತೆರೆದ ಬಾಗಿಲಿರುವಂತಹ ವೇದಾಂತ ಅಧ್ಯಯನ ಅನ್ನೋದು ಅವರಿಂದ ಸಾಧ್ಯ ಆಗಲಾರ್ದು ಅಂತ ಹೇಳ್ತಾನೆ. ಅವರುಗಳು ಬ್ರಹ್ಮ, ಕ್ಷತ್ರಿಯ, ವೈಶ್ಯರ ಹಾಗೆ ಉಪನೀತರಾಗಿ ಗುರುಕುಲ ವಾಸವನ್ನು ಮಾಡಿ ವೇದಾಂತಗಳ ಅಧ್ಯಯನ ಮಾಡೋದು ಸಾಧ್ಯ ಆಗಲಿಕ್ಕಿಲ್ಲ. ಅವರುಗಳು ಕಟ್ಟುನಿಟ್ಟಾದ ನೇಮನಿಷ್ಠೆಗಳನ್ನು, ತ್ರೈವರ್ಣಿಕರಿಗೆ ವಿಧಿಸಲ್ಪಟ್ಟ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಡೆಸೋದು ಕೂಡ ಸಾಧ್ಯ ಇಲ್ಲ. ಅವ್ರಿಗೆ ಅಂತ ಸುಲಭವಾದ ಒಂದು ಮಾರ್ಗ ಬೇಕು. ಅದನ್ನು ತಾವು ಉಪದೇಶಿಸಿ ಅವರನ್ನು ಸಹ ತಮ್ಮ ಮಡಿಲಿಗೆ ಹಾಕ್ಕೋಬೇಕು ಅಂತ ಬ್ರಹ್ಮಗುಪ್ತ ಗುರುಗಳನ್ನು ವಿನಯದಿಂದಲೇ ಪ್ರಾರ್ಥಿಸ್ಕೊತಾನೆ. ಬ್ರಹ್ಮಗುಪ್ತನ ಈ ದೀರ್ಘವಾದ ಪ್ರಸ್ತಾಪದ ಕಡೆ ಎಲ್ಲರ ಗಮನವೂ ಹರಿಯುತ್ತೆ. ಗುರುಗಳು ಹೇಳ್ತಾರೆ, ರಾಜ, ನಿನ್ನ ಸಮಸ್ಯೆ ನನಗೆ ಅರ್ಥ ಆಯಿತು. ನಾನು ಆ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದ್ದೀನಿ. ಆಧ್ಯಾತ್ಮಿಕ ತೃಷೆ ಇದ್ದವರಿಗೆ ಮಾರ್ಗ ಕೂಡ ಇದ್ದೇ ಇರುತ್ತೆ. ತ್ರೈವರ್ಣಿಕರಿಗೆ ವೇದಾಂತಗಳ ಅಧ್ಯಯನ ಏನೋ ಉಂಟು. ಚತುರ್ಥ ವರ್ಣದವ್ರಿಗೇನು ಏನು ದಾರಿ ಅನ್ನೋದು ತಾನೇ ನಿನ್ನ ಪ್ರಶ್ನೆ ಅಂತ ಕೇಳಿದಾಗ, ಹೌದು ಭಗವನ್ ಅಂತ ಬ್ರಹ್ಮಗುಪ್ತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಬ್ರಹ್ಮಗುಪ್ತ, ಬ್ರಹ್ಮ, ಕ್ಷತ್ರಿಯ, ವೈಶ್ಯರು ಸಹ ಹುಟ್ಟುತ್ತಾನೆ ವೇದಾಧಿಕಾರಿಗಳಾಗೇನು ಹುಟ್ಟೋದಿಲ್ಲ. ತಾಯಿ ತಂದೆಯ ವರ್ಣ ಬ್ರಹ್ಮ, ಕ್ಷತ್ರಿಯ, ವೈಶ್ಯರಾಗಿದ್ದ ಮಾತ್ರಕ್ಕೇನೆ ಮಕ್ಕಳು ಕೂಡ ಆ ವರ್ಣಕ್ಕೆ ಸೇರಿದವರಾಗೋದಿಲ್ಲ. ಅವರು ಉಪನಯನ ಸಂಸ್ಕಾರದಿಂದ ಮಾತ್ರ ದ್ವಿಜರು ಅನ್ನಿಸ್ಕೊಳ್ತಾರೆ ಮತ್ತು ಆಯಾ ವರ್ಣಕ್ಕೆ ಸೇರ್ತಾರೆ. ಆತ್ಮತತ್ವವನ್ನು ಅಂಗೈನಲ್ಲಿಯ ನೆಲ್ಲಿಕಾಯಿ ಹಾಗೆ ಸ್ಪಷ್ಟವಾಗಿ ತಿಳ್ಕೊಂಡವರು ಮಾತ್ರ ಬ್ರಾಹ್ಮಣ, ಎಲ್ಲರೂ ಅಲ್ಲ. ಬ್ರಾಹ್ಮಣ ಆಗಬೇಕು ಅಂದರೆ ತಪಸ್ಸು ಮತ್ತು ಬ್ರಹ್ಮಚರ್ಯದಿಂದ ಅವನು ಮೇಲಕ್ಕೇರಬೇಕು. ಕ್ಷತ್ರಿಯನಾದ ವಿಶ್ವಾಮಿತ್ರ ತನ್ನ ತಪಸ್ಸಿನಿಂದ ತಾನೇ ಬ್ರಹ್ಮರ್ಷಿಯಾಗಿದ್ದು ನಿಂಗೆ ಗೊತ್ತೇ ಇದೆ ಅಲ್ವಾ. ರಾಜ ಶರ್ಯಾತಿಯ ಮಗ ವೀತಹವ್ಯ ತನ್ನ ತಪಸ್ಸಿನಿಂದ ಬ್ರಾಹ್ಮಣನಾದ. ಆತನ ಮಗನೇ ಋಷಿ ಗೃತ್ಸಮದನ. ನಿಂಗೆ ಗೊತ್ತಿರಬೇಕಲ್ವ ಇದೆಲ್ಲ. ಶಾಸ್ತ್ರ, ವರ್ಣವ ಇವುಗಳನ್ನು ಅವರವರ ಗುಣಗಳು, ಅವರವರ ಕರ್ಮಗಳು ನಿರ್ಧಾರ ಮಾಡುತ್ತವೆ. ಬ್ರಾಹ್ಮಣರು ಆಗಬೇಕು ಅಂತಂದರೆ ಉಪನಯನ ಅನ್ನೋದು ಅತ್ಯಗತ್ಯವಾಗಿ ಆಗಲೇಬೇಕಾದಂತಹ ಮುಖ್ಯವಾದ ಸಂಸ್ಕಾರ. ಈ ಸಂಸ್ಕಾರದ ನಂತರವೇನೆ ಅವರು ವೇದಾಧ್ಯಯನಕ್ಕೆ ಅರ್ಹತೆಯನ್ನು ಪಡಿತಾರೆ. ಬ್ರಾಹ್ಮಣ ವಟುಗಳು 12ರಿಂದ 24 ವರ್ಷಗಳ ಕಾಲ ಗುರುಕುಲದಲ್ಲಿ ನೆಲೆಸಬೇಕು. ವೇದ ಶಾಸ್ತ್ರಾಧ್ಯಯನವನ್ನು ನಡೆಸಬೇಕು. ಯದುಕುಲದಲ್ಲೂ ಕೂಡ ಶ್ರೀಕೃಷ್ಣ ಬಲರಾಮರು ಸಹ ಬ್ರಾಹ್ಮಣ ವಟುಗಳ ಜೊತೆಗೇನೆ ತಾವು ಕೂಡ ಭಿಕ್ಷಾಟನೆ, ಗುರು ಶುಶ್ರೂಷೆ ಮುಂತಾದ ಸೇವಾ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು. ದ್ರೋಣರು ಮತ್ತು ದೊರೆ ದೃಪದ ಕೂಡ ಒಂದೇ ಗುರುಕುಲದಲ್ಲೇ ಇದ್ದು ಒಟ್ಟಿಗೆ ಅಧ್ಯಯನವನ್ನು ಕೂಡ ಮಾಡಿದ್ರು. ಕ್ಷತ್ರಿಯ ವೈಶ್ಯರಾದವರು ಅವರಿಗಿರುವಂತಹ ರಾಜನೈತಿಕ, ವ್ಯಾವಹಾರಿಕ, ಸಾಮಾಜಿಕ ಕರ್ತವ್ಯಗಳ ಬಾಹುಳ್ಯದಿಂದ ಹೆಚ್ಚು ಕಾಲ ಅಂದರೆ 12ರಿಂದ 24 ವರ್ಷದವರೆಗೂ ಗುರುಕುಲದಲ್ಲಿ ಅವರು ಇರೋಕ್ಕೆ ಸಾಧ್ಯ ಆಗೋಲ್ಲ. ಅವರು ಸ್ವಲ್ಪ ಕಾಲ ಮಾತ್ರ ಗುರುಕುಲ ವಾಸ ಮಾಡ್ತಾರೆ. ತಮ್ಮ ತಮ್ಮ ವೃತ್ತಿ ಪ್ರವೃತ್ತಿಗಳಿಗೆ ಅಗತ್ಯವಾದದ್ದನ್ನು ಕಲಿತು ಹಿಂತಿರುಗ್ತಾರೆ.
ಉಪನೀತನಲ್ಲದ ಮತ್ತು ಉಪನೀತನಾಗಿ ತನಗೆ ವಿಧಿಸಲ್ಪಟ್ಟ ಕರ್ಮಗಳನ್ನು ಆಚರಿಸದೇ ಇರೋ ಬ್ರಾಹ್ಮಣನಿಗೂ, ಹಾಗೇನೆ ದ್ವಿಜಬಂಧು ಮತ್ತು ಉಪನೀತರಾಗದಂತಹ ಸ್ತ್ರೀಯರಿಗೂ ಕೂಡ, ಇತರ ಬಹುಜನ ಸಮುದಾಯಕ್ಕೂ ಕೂಡ ವೇದಾಂತ ಶ್ರವಣ ಮನನ ಮತ್ತು ಅಭ್ಯಾಸಗಳ ಅಧಿಕಾರ ಇಲ್ವಾ ಅಂದರೆ ಇದೆ ಅನ್ನೋದೇನೆ ಶಾಸ್ತ್ರದ ಉತ್ತರ. ಪ್ರತಿಯೊಬ್ಬನು ಕೂಡ ಜ್ಞಾನಕ್ಕೆ ಮೋಕ್ಷಕ್ಕೆ ಅರ್ಹನು. ತನ್ನ ದುಷ್ಕರ್ಮಗಳಿಂದ ಭ್ರಷ್ಟನಾದ ಅತ್ಯಂತ ನೀಚನಾದವನಿಗೂ ಕೂಡ ನಮ್ಮ ಧರ್ಮ ಭರವಸೆಯನ್ನು ಮೂಡಿಸುತ್ತೆ, ಉದ್ಧಾರದ ಆಶ್ವಾಸನೆಯನ್ನು ಕೂಡ ಕೊಡುತ್ತೆ. ಎಲ್ಲರೂ ದೀರ್ಘಕಾಲ ಗುರುಕುಲವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಕಷ್ಟಕರವಾದ ನೇಮನಿಷ್ಠೆಗಳ ಜೀವನ ಎಲ್ಲರಿಗೂ ಮೈಗೂಡಲ್ಲ. ಆದ್ರಿಂದಲೇ ಅಂಥವ್ರಿಗೆ ಅಂತ ಇತರ ತ್ರೈವಣಿಕರ ಹಾಗೆ ಕಷ್ಟ ಸಾಧ್ಯವಲ್ಲದ ಸುಲಭ ಸಾಧ್ಯವಾದ ಮಾರ್ಗವೊಂದನ್ನು ನಮ್ಮ ಪುರಾತನರಾದ ಆರ್ಯ ಮಹರ್ಷಿಗಳು ತೋರಿಸಿದ್ದಾರೆ. ಅದೇನೆ ಎಲ್ಲ ವೇದಾಂತಗಳಿಗೆ ಸಾರವಾದಂತಹ ಶ್ರೀ ಭಗವದ್ಗೀತಾ ಶಾಸ್ತ್ರ. ಅದರ ಅಧ್ಯಯನ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಆ ತತ್ವಗಳನ್ನು ಬಾಳಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಬ್ರಾಹ್ಮಣರಲ್ಲದೇನೆ ಇರೋರು ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಪಡಿಬಹುದಾದದ್ದನ್ನು ಇತರರು ಕೂಡ ಪಡಿಬಹುದು ಅಂಥೇಳಿ ಗುರುಗಳು ಸ್ಪಷ್ಟಪಡಿಸ್ತಾರೆ. ಬ್ರಹ್ಮಗುಪ್ತ ಮತ್ತೆ ಕೇಳ್ತಾನೆ, ಆಚಾರ್ಯರೇ, ಹಾಗಾದರೆ ಭಗವದ್ಗೀತೆಯನ್ನು ಎಲ್ಲರೂ ಅಧ್ಯಯನ ಮಾಡಬಹುದಲ್ವೇ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ಅನುಮಾನ ಯಾಕಪ್ಪ, ಇದಕ್ಕೆ ಯಾವುದೇ ಅಡ್ಡಿ ಇಲ್ವಲ್ಲ. ಭಗವದ್ಗೀತಾ ಅಧ್ಯಯನಕ್ಕೆ ಉಪನಯನ ಇತ್ಯಾದಿ ಸಂಸ್ಕಾರಗಳ್ಯಾವೂ ಬೇಕಿಲ್ಲ. ಹಾಗೆಯೇ ಸ್ತ್ರೀಯರು ಶೂದ್ರರು ದ್ವಿಜಬಂಧುಗಳು ಇವುಗಳನ್ನು ತ್ರಿವರ್ಣದವರ ಹಾಗೆಯೇ ಅಧ್ಯಯನ ಮಾಡಬಹುದು. ಶ್ರೇಯೋ ಮಾರ್ಗದಲ್ಲಿ ನಡೆದು ಆತ್ಮಗಾನವನ್ನು ಕೂಡ ಪಡಿಬಹುದು. ಭಗವಾನ್ ಶ್ರೀಕೃಷ್ಣ ಅರ್ಜುನನ ವ್ಯಾಜದಿಂದ ಲೋಕಕ್ಕೆ ಬೋಧಿಸಿರೋ ತತ್ವವನ್ನು ವ್ಯಾಸ ಮಹರ್ಷಿಗಳು ವಿಸ್ತಾರವಾಗಿ 700 ಶ್ಲೋಕಗಳಲ್ಲಿ ವಿಶದಪಡಿಸಿದ್ದಾರೆ. ಇದು ಅತಿ ಹೆಚ್ಚುಗಳಾದ ಎಲ್ಲರ ಅಮೂಲ್ಯ ಜ್ಞಾನ ನಿಧಿ. ಇದು ದೊಡ್ಡ ಆಸ್ತಿ ಅಂತ ಹೇಳ್ತಾರೆ. ದುರ್ಗಾ ಪ್ರಸಾದ ಇವೆಲ್ಲವನ್ನು ಏಕಮನಸ್ಕನಾಗಿ ಕೇಳ್ತಾ ಇರ್ತಾನೆ. ಬ್ರಹ್ಮಗುಪ್ತ ಕೇಳ್ತಾನೆ, ಗುರುಗಳೇ, ಇದರಲ್ಲೂ ಕೂಡ ಬಹಳಷ್ಟು ಗಹನ ವಿಚಾರಗಳಿವೆ. ಸಾಂಖ್ಯ ಯೋಗ ಜ್ಞಾನ ವೇದಾಂತ ವಿಚಾರಗಳು ತುಂಬ ಹೋಗಿವೆಯಲ್ಲ, ಸಾಮಾನ್ಯರಿಗೆ ಅದು ಹೇಗೆ ಅರ್ಥ ಆಗತ್ತೆ? ಅದಕ್ಕೂ ಸಹ ಗುರುವಿನ ಮಾರ್ಗದರ್ಶನ ಅಗತ್ಯ ಅಲ್ವೇ ಅಂತ ಕೇಳ್ತಾನೆ. ಆಗ ಆಚಾರ್ಯರು ಮಂದಹಾಸದಿಂದ ಹೇಳ್ತಾರೆ, ರಾಜನ್, ಸಾಮಾನ್ಯವಾದಂತಹ ಲೌಕಿಕ ಶಾಸ್ತ್ರಗಳಿಗೆ ಗುರುವಿನ ಉಪದೇಶ ಪಾಠಗಳು ಬೇಕಾಗಿರುವಲ್ಲಿ ವೇದಾಂತ ಶಾಸ್ತ್ರವಾದ ಭಗವದ್ಗೀತೆಗೆ ಗುರು ಬೇಡವೆ? ಬಡಗಿ ಕೆಲಸ, ಕಮ್ಮಾರನ ಕೆಲಸ, ಚಮ್ಮಾರನ ಕೆಲಸ ಇಂಥವು ಕಲ್ತ್ಕೋಬೇಕಾದ್ರೂ ಕೂಡ ಅದನ್ನು ತಿಳಿದವರಂತಹ ಮಾರ್ಗದರ್ಶನ ಬೇಕಾಗಿರುವಾಗ ವೇದಾಂತ ಶಾಸ್ತ್ರಕ್ಕೆ ಬಲ್ಲವರ ಮಾರ್ಗದರ್ಶನ ಬೇಡವಾ? ಬೇಕೇ ಬೇಕು. ಅದು ವೇದಾಂತ ಜ್ಞಾನ ಕೇವಲ ಪುಸ್ತಕವನ್ನು ಓದೋದ್ರಿಂದ ಮಾತ್ರ ಬರೋದಿಲ್ಲ, ಗುರುನಿಂದಲೇ ಬರಬೇಕು. ಕಲಿಯೋ ಶಿಷ್ಯ ಕೂಡ ಶ್ರದ್ಧೆ ಭಕ್ತಿಗಳಿಂದ ಕೂಡಿದ್ದು ವಿನಯ ಸೌಜನ್ಯ ಸಂಪನ್ನನಾಗಿರಬೇಕು. ಹಾಗೆಯೇ ಗೌರವ ಮತ್ತು ಆದರಗಳಿಂದ ಕಲಿಬೇಕು. ಆಗ ಮಾತ್ರವೇ ಅದು ಪ್ರಯೋಜನಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಗುಪ್ತ ಹೇಳ್ತಾನೆ, ಆಚಾರ್ಯರೇ, ಮುಮುಕ್ಷುಗಳಿಗೆ ಮಾರ್ಗದರ್ಶನ ಆಗೋ ಹಾಗೆ ತಾವು ಶ್ರೀ ಭಗವದ್ಗೀತೆಗೂ ಭಾಷ್ಯ ರಚನೆ ಮಾಡಿದ್ರೆ ಮಹಾ ಉಪಕಾರ ಆಗತ್ತೆ ಅಂತ ಕಳಕಳಿಯಿಂದಲೇ ಪ್ರಾರ್ಥಿಸ್ತಾನೆ. ಇದನ್ನು ಕೇಳಿದ ಆಚಾರ್ಯರು ಹಸನ್ಮುಖರಾಗಿ, ಬ್ರಹ್ಮಗುಪ್ತ, ಈಗ ಅದನ್ನೇ ಕೈಗೊಳ್ತಾ ಇದ್ದೀನಿ ಅಂತ ನುಡಿತಾರೆ. ಈ ಮಾತನ್ನು ಕೇಳಿ ಬ್ರಹ್ಮಗುಪ್ತ ಪುಲಕಿತ ಆಗ್ತಾನೆ. ದುರ್ಗಾ ಪ್ರಸಾದನ ಕಣ್ಣಲ್ಲಿ ಒಂದು ಮಿಂಚು ಹೊಡೆದ ಹಾಗಾಗತ್ತೆ. ಆತ ಎಂದಿನ ಹಾಗೆ ಮೈ ಮರೆತು ಅಂತರ್ಮುಖಿಯಾಗಿ ಆಚಾರ್ಯರ ಮಾತನ್ನು ಕೇಳ್ತಾ ಕೂತ್ಕೊಳ್ತಾನೆ. ಭಗವದ್ಗೀತಾ ಭಾಷ್ಯ ರಚನೆ ಪ್ರಾರಂಭ ಆಗತ್ತೆ. ಜೊತೆಯಲ್ಲೇನೆ ಪ್ರವಚನವೂ ಸಾಗ್ತಾ ಇರುತ್ತೆ. ದಿನಕ್ಕೂ ಅದನ್ನು ಕೇಳಕ್ಕೆ ಬರ್ತಿದ್ದಂತಹ ಶ್ರೋತೃಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇರುತ್ತೆ. ಆಚಾರ್ಯರ ವಾಣಿಯನ್ನು ಆಲಿಸಕ್ಕೆ ಕುತೂಹಲದಿಂದ ಆಸಕ್ತಿಯಿಂದ ಶ್ರದ್ಧೆಯಿಂದ ಕೂಡ ಬೆಟ್ಟಗುಡ್ಡದ ನೂರಾರು ಜನ ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಹಿಮ ಮಳೆ ಚಳಿ ಗಾಳಿ ಯಾವುದು ಆ ಜನರನ್ನು ಅಡ್ಡಿಪಡಿಸೋದಿಲ್ಲ. ಆಚಾರ್ಯರು ಗೀತೆಯಲ್ಲಿ ಭಕ್ತಿ ಕರ್ಮ ಜ್ಞಾನ ಇವುಗಳಿಗೆ ಇರುವಂತಹ ಪರಸ್ಪರ ಸಂಬಂಧವನ್ನು ವಿವರಿಸ್ತಾ ಹೀಗೆ ಹೇಳ್ತಾರೆ, ಅನನ್ಯ ಭಕ್ತಿಯಿಂದ ವಿಶ್ವಾತ್ಮನಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು, ಹಾಗೆ ಮೋಕ್ಷವನ್ನು ಪಡಿಬಹುದು. ಸ್ವಸ್ವರೂಪನಾದ ಸಂಧಾನನಾದ ಸಂಧಾನವೇ ಭಕ್ತಿ ಅನ್ನಿಸ್ಕೊಳ್ಳುತ್ತೆ. ಪರಮಾತ್ಮನಿಗೋಸ್ಕರ ತನ್ನ ಎಲ್ಲ ಕರ್ಮಗಳನ್ನು ಮಾಡೋನು
ಭಗವಂತನನ್ನೇ ಪರಮಗತಿ ಅಂತ ನಂಬಿರೋವನು, ಸಂಪೂರ್ಣ ಶ್ರದ್ಧೆಯಿಂದ ಭಗವಂತನನ್ನ ಭಜಿಸೋವನು, ಬಂಧು ಬಳಗದಲ್ಲಿ ಆಸಕ್ತಿರಹಿತನಾಗಿರೋವನು, ದ್ವೇಷರಹಿತನಾಗಿರೋವನು ಕೂಡ ಭಗವಂತನನ್ನೇ ಸೇರ್ತಾನೆ. ಇಂದ್ರಿಯ ಸಮುದಾಯಗಳನ್ನು ನಿಗ್ರಹಿಸಿರುವವನು, ಸುಖದಲ್ಲಿ ಬೀಗದೆ ಕಷ್ಟದಲ್ಲಿ ದುಃಖಿಸದೆ, ಅಂದ್ರೆ ಇಷ್ಟಾನಿಷ್ಟಗಳು ಪ್ರಾಪ್ತವಾದಾಗ ವಿಚಲಿತನಾಗದೆ ಸಮಬುದ್ಧಿ ಇರುವಂಥವನು, ಸರ್ವ ಜೀವರಾಶಿಯ ಹಿತದಲ್ಲಿ ಸದಾ ನಿರತನಾಗಿರುವಂಥವನು, ಮಾಯಾ ರೂಪದಲ್ಲಿ ಈ ಜಗತ್ತಿಗೆ ಸಾಕ್ಷಿಯಾಗಿರುವ ಭಗವಂತನನ್ನ ಹೊಂದೇ ಹೊಂದುತ್ತಾನೆ. ಸಮಸ್ತ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಆತನನ್ನೇ ಧ್ಯಾನಿಸ್ತಾ ಉಪಾಸನೆ ಮಾಡ್ತಾ ಇರೋವನನ್ನ ಭಗವಂತನು ಸಂಸಾರವೆಂಬ ಮೃತ್ಯುವಿನಿಂದ ಬಿಡುಗಡೆಗೊಳಿಸ್ತಾನೆ. ಭಗವಂತನಲ್ಲೇ ತನ್ನ ಮನಸ್ಸನ್ನ ಇಟ್ಟು ಬುದ್ಧಿಯನ್ನ ಸ್ಥಿರಗೊಳಿಸ್ಕೊಂಡವನು ವಿಶ್ವರೂಪನಾದ ಪರಮೇಶ್ವರನಲ್ಲೇನೆ ಸೇರಿ ಹೋಗ್ತಾನೆ. ಆದರೆ ಚಂಚಲವಾದ ಮನಸ್ಸನ್ನ ಸ್ಥಿಮಿತಕ್ಕೆ ತರಲು ಎಲ್ಲರಿಂದಲೂ ಸಾಧ್ಯನಾ? ಅಂಥವರು ಪದೇ ಪದೇ ಪ್ರಯತ್ನ ಮಾಡ್ತಾ ಚಿತ್ತವನ್ನ ಎಲ್ಲ ಕಡೆಯಿಂದಲೂ ಎಳ್ಕೊಂಡು ಅದು ಒಂದೇ ಆಲಂಬದಲ್ಲಿ ನಿಲ್ಲೋ ಹಾಗೆ ಸತತವಾಗಿ ಅಭ್ಯಾಸ ಮಾಡಬೇಕು. ಒಂದು ವೇಳೆ ಈ ಅಭ್ಯಾಸದಿಂದಲೂ ಮನಸ್ಸು ಹತೋಟಿಗೆ ಬಾರದಿದ್ರೆ ಭಗವಂತನಿಗಾಗಿ ಮಾಡೋ ಕರ್ಮಗಳಲ್ಲಿ ಅಂದ್ರೆ ಭಜನೆ, ಪೂಜೆ ಅಥವಾ ಜಪ ಇತ್ಯಾದಿಗಳಲ್ಲಿ ಮನಸ್ಸನ್ನ ತೊಡಗಿಸ್ಬೇಕು. ಹಾಗೇನೆ ಭಗವಂತನಿಗಾಗಿ ಕರ್ಮಗಳನ್ನ ಮಾಡೋದಕ್ಕೂ ಅಶಕ್ತನೇ ಆದ್ರೆ ಚಿತ್ತವನ್ನ ನಿಗ್ರಹಿಸಿದ್ರೋ ಮುಖಾಂತರ ಸರ್ವ ಕರ್ಮಗಳ ಫಲವನ್ನ ತ್ಯಾಗ ಮಾಡಬೇಕು. ಕರ್ಮ ಫಲ ತ್ಯಾಗದಿಂದ ಶಾಂತಿ ದೊರಕುತ್ತೆ, ನಿಷ್ಕಾಮ ಕರ್ಮ ಜ್ಞಾನಕ್ಕೆ ದಾರಿಯಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಆಗ ಬ್ರಹ್ಮಗುಪ್ತ ಕೇಳ್ತಾನೆ, ಗುರುಗಳೇ, ಜ್ಞಾನಿಯಾದವನು ಕರ್ಮ ಮಾಡೋ ಅಗತ್ಯ ಇಲ್ವೇ ಅಂತ ಕೇಳಿದಾಗ ಶಂಕರರು ಹೇಳ್ತಾರೆ, ಬ್ರಹ್ಮದಂತ ಶರೀರ ಪಾತ ಆಗೋವರೆಗೂ ಜ್ಞಾನಿ ಕೂಡ ಕರ್ಮನಿರತ ಆಗಿರಲೇಬೇಕು. ಇತರರಿಗೆ ಮಾರ್ಗದರ್ಶನ ನೀಡೋಕ್ಕೋಸ್ಕರ ಆತ ಕರ್ಮ ಮಾಡಲೇಬೇಕು. ಆದರೆ ಆತನಿಗೆ ಕರ್ಮದ ಲೇಪ ಫಲ ಅಂಟೋದಿಲ್ಲ. ಆತನು ಕರ್ಮ ಮಾಡದೆ ತಟಸ್ಥನಾಗಿದ್ದರೆ ಇತರರು ಕೂಡ ಆತನನ್ನು ನೋಡಿ ತಾವು ಕರ್ಮ ಮಾಡದೆ ದೋಷಕ್ಕೆ ಗುರಿಯಾಗ್ತಾರೆ. ಅಷ್ಟೇ ಅಲ್ಲ, ಜ್ಞಾನಿ ಕರ್ಮ ಮಾಡದೇ ಇದ್ರೆ ಲೋಕಗಳು ನಾಶವಾಗತ್ತೆ, ವರ್ಣ ಸಾಂಕರ್ಯಕ್ಕೆ ಆತ ಕಾರಣನಾಗ್ತಾನೆ. ಕರ್ಮ ಭ್ರಷ್ಟತೆಯ ಕಾರಣದಿಂದ ಜನಗಳು ಕೂಡ ನಾಶ ಆಗೋಕ್ಕೆ ಆಸ್ಪದವಾಗುತ್ತೆ. ವಿದ್ವಾಂಸನಾದ ಜ್ಞಾನಿ ಯೋಗಯುಕ್ತನಾಗಿ ತಾನು ಕರ್ಮ ಮಾಡ್ತಾ ಇತರರಿಂದಲೂ ಕರ್ಮ ಮಾಡಿಸ್ಬೇಕು ಅಂತ ಆಚಾರ್ಯರು ಸ್ಪಷ್ಟೀಕರಿಸ್ತಾರೆ. ಗುರು ಗೋವಿಂದ ಪಾದರ ಆದೇಶದ ಹಾಗೆ ಶ್ರೀ ಶಂಕರರು ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಜಯಪ್ರದವಾಗಿ ರಚಿಸಿ ಪೂರ್ಣಗೊಳಿಸ್ತಾರೆ. ಒಂದು ದಿವಸ ಸಂಜೆ ಒಬ್ಬ ವೃದ್ಧ ಯೋಗಿಗಳು ಶ್ರೀ ಬದ್ರಿನಾಥನ ದರ್ಶನಕ್ಕೆ ಬರ್ತಾರೆ. ಅಲ್ಲಿ ಪೂಜೆ ಮಾಡ್ತಿದ್ದಂತಹ ನಾರಾಯಣನನ್ನು ನೋಡ್ತಾರೆ. ಅರೆ, ನಾನು ಹಿಂದೆ ಬಂದಿದ್ದಾಗ ಈ ದೇವಮೂರ್ತಿ ಇಲ್ಲಿರಲಿಲ್ಲ, ನೀವು ಇರಲಿಲ್ಲ, ಇದು ಯಾವಾಗ ಪ್ರತಿಷ್ಠಾಪನೆ ಆಯಿತು? ಯಾರು ಪ್ರತಿಷ್ಠೆ ಮಾಡಿದ್ರು? ನೀವು ಯಾರು? ಇಲ್ಲಿನವರ ಹಾಗೆ ಕಾಣ್ತಾ ಇಲ್ವಲ್ಲ ಅಂತ ಪ್ರಶ್ನಿಸ್ತಾರೆ. ಆಗ ಅರ್ಚಕ ನಾರಾಯಣ ಎಲ್ಲವನ್ನು ವಿವರಿಸ್ಬಿಟ್ಟು, ನಮ್ಮ ಗುರುಗಳಾದ ಶಂಕರಾಚಾರ್ಯರು ಈಗ ಇಲ್ಲೇನೆ ಈ ಬದ್ರಿ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳ್ತಾನೆ. ವೃದ್ಧ ಯೋಗಿಗಳು ಕುತೂಹಲದಿಂದ ಎಲ್ಲಿ ಅಂತ ಕೇಳಿದಾಗ ವ್ಯಾಸಗುಹೆಯಲ್ಲಿ ಅಂತ ನಾರಾಯಣ ಹೇಳ್ತಾನೆ. ವ್ಯಾಸಗುಹೆನಲ್ಲ, ಅಲ್ಲಿದ್ದು ತಪೋನಿರತರಾಗಿದ್ದಾರಾ ಅಂತ ಬಂದಿದ್ದ ವೃದ್ಧರು ಕೇಳ್ತಾರೆ. ಹೌದು, ಅವರು ಮಾಡ್ತಾ ಇರೋದು ಕೂಡ ಒಂದು ವಿಧವಾದ ತಪಸ್ಸೇ ಆಗಿದೆ, ಅದು ಸಾರಸ್ವತ ತಪಸ್ಸು ಅಂತ ನಾರಾಯಣ ಹೇಳಿದಾಗ, ಮಹಂತ್ರೆ, ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಸಾರಸ್ವತ ತಪಸ್ಸು ಅಂದರೆ ಅಧ್ಯಯನ ಮತ್ತು ಅಧ್ಯಾಪನವಾ ಅಂತ ಆ ಬಂದಿದ್ದಂತಹ ವೃದ್ಧರು ಕೇಳ್ತಾರೆ. ಯೋಗಿವರ್ಯರೇ, ನಮ್ಮ ಗುರುಗಳು ಗ್ರಂಥ ರಚನೆಯಲ್ಲಿ ನಿರತರಾಗಿದ್ದಾರೆ. ಶ್ರೀ ಬಾದರಾಯಣ ಸೂತ್ರಗಳಿಗೂ ಉಪನಿಷತ್ತುಗಳಿಗೂ ಭಗವದ್ಗೀತೆಗೂ ಕೂಡ ಭಾಷ್ಯ ರಚಿಸಿದ್ದಾರೆ. ಶಿಷ್ಯರಿಗೆ ಪಾಠ ಪ್ರವಚನವನ್ನು ಕೂಡ ನಡೆಸ್ತಾರೆ ಅಂತ ನಾರಾಯಣ ಹೇಳ್ತಾನೆ. ಆ ವೃದ್ಧ ಯೋಗಿಗೆ ಪರಮಾಶ್ಚರ್ಯವೂ ಆಗುತ್ತೆ, ಸಂತೋಷವೂ ಆಗುತ್ತೆ. ವ್ಯಾಸ ಸೂತ್ರಗಳಿಗೆ ಭಾಷ್ಯ ರಚಿಸೋದು ಅಂದರೆ ಅದೇನು ಸಾಧಾರಣ ಕೆಲಸವಾ? ಮಹಾ ಮೇಧಾವಿಯಾದವ್ರಿಗೆ ಮಾತ್ರ ಅದು ಸಾಧ್ಯ. ದಿಟ್ಟವಾಗಿ ಅದು ಮಹತ್ ಕಾರ್ಯವೇ ಸರಿ. ಅರ್ಚಕರೇ, ನಾನೊಮ್ಮೆ ಅವರನ್ನು ಕಾಣಬೇಕಲ್ಲ ಅಂತ ಹೇಳ್ತಾರೆ. ಆಗ ನಾರಾಯಣ ಹೇಳ್ತಾನೆ, ಅವರನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕಾಣಬಹುದು, ಅವರು ಸರ್ವ ಸುಲಭರು ಅಂತ ಹೇಳ್ತಾನೆ. ವೃದ್ಧ ಯೋಗಿ ಶ್ರೀ ಬದರಿನಾರಾಯಣನ ತೀರ್ಥ ಗಂಧಪ್ರಸಾದವನ್ನು ಸ್ವೀಕರಿಸಿ ವ್ಯಾಸಗುಹೆಯ ಕಡೆ ಬೇಗ ಬೇಗ ಹೊರಡ್ತಾನೆ. ಈ ವೃದ್ಧ ಯೋಗಿ ವ್ಯಾಸಗುಹೆ ಕಡೆ ಬರೋ ಹೊತ್ತಿಗೆ
ಅಂದಿನ ಪ್ರವಚನ ಮುಕ್ತಾಯ ಆಗಿರುತ್ತೆ. ಜನಗಳು ಚದುರೋದಕ್ಕೂ ಕೂಡ ತಾಳೆ ಆಗಿರುತ್ತೆ. ಆಚಾರ್ಯರು ಆ ದಿನ ಗೀತಾ ಭಾಷ್ಯವನ್ನು ಪರಿಸಮಾಪ್ತಿ ಮಾಡಿರ್ತಾರೆ. ಶಿಷ್ಯರು ಅವ್ರು ಹೇಳಿದ್ದನ್ನು ಪ್ರತಿ ಮಾಡಿಕೊಂಡಿದ್ದು ಕೂಡ ಆಗಿರುತ್ತೆ. ವೃದ್ಧ ಯೋಗೀಶ್ವರರು ಗುಹೆ ಬಾಗಿಲಿಗೆ ಬಂದು ಮೆಲ್ಲನೆ ಒಳಗೆ ಪ್ರವೇಶ ಮಾಡ್ತಾರೆ. ಅಲ್ಲಾಗಿದ್ದಂತಹ ಎಲ್ಲ ವ್ಯವಸ್ಥೆಯನ್ನು ಒಮ್ಮೆ ನೋಡ್ತಾರೆ. ವ್ಯಾಸಪೀಠದ ಮುಂದೆ ಕೂತಿದ್ದಂತಹ ಸುಮಾರು 16 ವರ್ಷದ ತರುಣ ಸನ್ಯಾಸಿಯನ್ನು ಕೂಡ ಕಾಣ್ತಾರೆ. ದ್ವಾರದಲ್ಲಿ ನಿಂತಿದ್ದ ವಟು ಜೊತೆಗೆ, ಅಪ್ಪ ವಟು, ಇಲ್ಲಿ ಯಾರೋ ಶಂಕರಾಚಾರ್ಯರಂತೆ, ಅವರು ಭಾಷ್ಯಕಾರರಂತೆ, ನಾನು ಅವರನ್ನು ಒಮ್ಮೆ ನೋಡಬೇಕಲ್ಲ ಅಂಥೇಳಿ ಹೇಳ್ತಾರೆ. ಅಷ್ಟರಲ್ಲಿ ಸನಂದನರು ಹೇಳ್ತಾರೆ, ಮಹಾಭಾಗರೇ, ಅದು ಅಲ್ಲಿ ವ್ಯಾಸಪೀಠದ ಮುಂದೆ ಹಸನ್ಮುಖದಿಂದ ನಿಮ್ಮ ಮಾತನ್ನು ಆಲಿಸ್ತಾ ಇದ್ದಾರಲ್ಲ, ಅವರೇನೇ ಶಂಕರಾಚಾರ್ಯರು, ನಮ್ಮ ಪೂಜ್ಯ ಗುರುಗಳು ಅಂತೇಳಿ ಹೇಳ್ತಾರೆ. ವೃದ್ಧ ಯೋಗಿಗಳು ಬಾಲಗುರುಗೆ ನಮಸ್ಕರಿಸಕ್ಕೆ ಅಂತ ನೆಲಕ್ಕೆ ಬಾಗ್ತಾರೆ. ಬಾಲಗುರು ತಕ್ಷಣ ಎದ್ದು ಬಂದು, ಪೂಜ್ಯರೇ, ತಾವು ಹೀಗೆ ಬನ್ನಿ, ಈ ಪೀಠದ ಮೇಲೆ ಮಂಡಿಸ್ರಿ, ಚಿಕ್ಕವನಾದ ನನಗೆ ತಾವು ನಮಸ್ಕರಿಸೋದು ಬೇಡ ಅಂತ ಹೇಳಿಬಿಟ್ಟು ಕೃಷ್ಣಾಜಿನ ಹಾಸಿದ್ದಂತಹ ಎತ್ತರದ ಪೀಠಕ್ಕೆ ಅವರನ್ನು ಕರ್ಕೊಂಡು ಬರ್ತಾರೆ. ಆದರೆ ಆ ಯೋಗಿ ಹೇಳ್ತಾರೆ, ತಾವು ಚಿಕ್ಕವರಾಗಿರಬಹುದು, ಆದರೆ ಯತ್ಯಾಶ್ರಮದಲ್ಲಿರೋರು, ತುರಿಯಾಶ್ರಮಿ ನೀವು, ನಾನು ತಮ್ಮನ್ನು ವಂದಿಸಿದ ನಂತರವೇ ಕೂತ್ಕೋತೀನಿ ಅಂತ ಹೇಳಿಬಿಟ್ಟು ಶಂಕರಾಚಾರ್ಯರಿಗೆ ನಮಸ್ಕರಿಸಿ ಆನಂತರ ಕೂತ್ಕೊತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.